ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸ್ಯಾರಿಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ನಾವು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ 6 ಎಳೆ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಒಂದೇ ದಾರದ ಉಂಡೆಯಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋವಂಥ ರಿಕ್ವೈರ್ಮೆಂಟ್ಸ್ ಏನಂದರೆ 1 ಉಂಡೆ ದಾರ, 2 ಕಾರ್ಡ್ಬೋರ್ಡ್ ಶೀಟು ಕಟ್ ಮಾಡ್ಕೊಂಡಿರೋದು ಬೇಕಾಗುತ್ತೆ. ಈ ಕಾರ್ಡ್ಬೋರ್ಡ್ ಶೀಟ್ಸು ಓಲ್ಡ್ ಇನ್ವಿಟೇಷನ್ ಕಾರ್ಡ್ಸ್ನ ನಾವು ಈ ರೀತಿ ಫೋಲ್ಡ್ ಮಾಡಿ 2 or 3 ಟೈಮ್ಸ್ ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ. ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ, ಯಾಕೆಂದರೆ ಇದನ್ನು ದಾರ ಇದಕ್ಕೆ ಸುತ್ತಬೇಕಾಗತ್ತೆ ನಾವು. ಸೊ ಈ ಥರ 2 ರೆಡಿ ಮಾಡಿಟ್ಕೊಂಡ್ರೆ ನಾವು ಒಂದೇ ದಾರದ ಉಂಡೆಲಿ 6 ಎಳೆ ದಾರನ ಹೇಗೆ ಮಾಡೋದು ಅಂತ ನೋಡ್ಬೋದು. ಈಗ ಈ ರೀತಿ ಒಂದು ಕಾರ್ಡ್ಬೋರ್ಡ್ ಶೀಟ್ಗೆ ದಾರನ ಈ ರೀತಿ ಸುತ್ತಾ ಹೋಗಬೇಕಾಗತ್ತೆ. ಇದು ಎಷ್ಟು ಸುತ್ತಬೇಕಾಗತ್ತೆ ಅಂದರೆ ನಿಮಗೆ 6 ಎಳೆ ದಾರ ಎಷ್ಟು ಲೆಂತ್ ಬೇಕಾಗುತ್ತೆ ಅನ್ನೋದ್ರ ಮೇಲೆ ಈ ದಾರನ ಹೀಗೆ ಸುತ್ತಾ ಹೋಗಬೇಕಾಗತ್ತೆ. ನನಗೆ ಇದು 100 ಟೈಮ್ಸ್ ನಾನು ಈ ರೀತಿ ಸುತ್ತಿದ್ರೆ ನನಗೆ ಲೆಂತ್ ಸರಿ ಹೋಗುತ್ತೆ. ನಾನು 100 ಟೈಮ್ಸ್ ಈ ರೀತಿ ಸುತ್ತಿದ್ದೀನಿ. ಈಗ 1 ಎಳೆ ದಾರನ 2 ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ ಈ ರೀತಿ ಫೋಲ್ಡ್ ಮಾಡಿದ್ರೆ ನಿಮಗೆ 2 ಎಳೆ ಬರುತ್ತೆ. ನೋಡಿ, ಈ ಕಾರ್ಡ್ಬೋರ್ಡ್ ಶೀಟಿಂದ ತೊಗೊಂಡಿದ್ದೀವಲ್ಲ ಆ ದಾರ ಮತ್ತು ಈ ದಾರದ ಉಂಡೆಯಿಂದ ಬರ್ತಾ ಇರೋ ದಾರ ಎರಡನ್ನೂ ಈ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ 2 ಎಳೆ ದಾರ ಬರುತ್ತೆ. ಅದನ್ನು ಮತ್ತೊಂದು ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ ಅದರಲ್ಲಿ ಸುತ್ಕೋಬೇಕು. ಒಂದು ಇಲ್ಲಿಂದ ಬರುತ್ತೆ ಕಾರ್ಡ್ಬೋರ್ಡ್ ಶೀಟಿಂದ, ಇನ್ನೊಂದು ದಾರದ ಉಂಡೆಯಿಂದ ಬರುತ್ತೆ. ಸೊ ಅದನ್ನು ಮತ್ತೊಂದು ಸೆಕೆಂಡ್ ಕಾರ್ಡ್ಬೋರ್ಡ್ ಶೀಟ್ಗೆ ಈ ರೀತಿ ಸುತ್ತಾ ಹೋದರೆ ನಮಗೆ 2 ಎಳೆ ಅಲ್ಲಿ ಫಾರ್ಮ್ ಆಗುತ್ತೆ. ನೋಡಿ, 1 2 ನಮಗೆ 2 ಎಳೆ ದಾರ ರೆಡಿ ಆಯಿತು. ಇದೇ ರೀತಿ 2 ಎಳೆ ದಾರನ ಮತ್ತೆ ಈ ರೀತಿ ಸುತ್ತಾ ಹೋದರೆ ಈ ಕಡೆಯಿಂದ ಆ ಕಡೆಗೆ, ಆ ಶೀಟಿಂದ ಮತ್ತು ಈ ಶೀಟ್ಗೆ, ಈ ಶೀಟಿಂದ ಮತ್ತು ಆ ಶೀಟ್ಗೆ ನಾವು ಈ ರೀತಿ ಸುತ್ತಾ ಹೋದರೆ ನಮಗೆ 2 ಎಳೆ ಇರೋದು 3 ಎಳೆ ಆಗುತ್ತೆ, 3 ಎಳೆ ಇರೋದು 4 5 6 ಆ ರೀತಿ ನಾವು ಆ ಕಡೆಯಿಂದ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ ಅದು ರೆಡಿ ಆಗ್ತಾ ಹೋಗುತ್ತೆ ನಮಗೆ. ಓಕೆನಾ? ಈ ರೀತಿ ನಾನು ಟ್ರಾನ್ಸ್ಫರ್ ಮಾಡ್ತಾ ನಾನು 6 ಎಳೆ ದಾರನ ಆಲ್ರೆಡಿ ಸುತ್ತಿಟ್ಟಿದ್ದೀನಿ. ಓಕೆನಾ? ಈಗ ನೀವು ನಾನು ನಿಮಗೆ ತೋರಿಸ್ತೀನಿ 6 ಎಳೆ ದಾರ ಹೇಗೆ ಬಂದಿದೆ ಅಂತ. ಅಲ್ಲಿ ನಾವು 6 ಎಳೆ ದಾರ ಬರೋವರೆಗೂ ಈ ದಾರದ ಉಂಡೆ ಇರುವಂಥ ದಾರನ ಯಾವತ್ತೂ ಟ್ರಿಮ್ ಮಾಡಬಾರ್ದು. ಓಕೆನಾ? ಈಗ 6 ಎಳೆ ದಾರ ರೆಡಿ ಆಗಿದೆ. ಈಗ ನಾವು ಫೈನಲ್ ಆಗಿ ಈ ದಾರದ ಉಂಡೆಯಿಂದ ಬಂದಿರುವಂಥ ದಾರನ ನಾವು ಟ್ರಿಮ್ ಮಾಡಬೇಕಾಗತ್ತೆ. ಓಕೆನಾ? ನೋಡಿ, ಈ ರೀತಿ ಮಾಡೋದ್ರಿಂದ ನಮಗೆ ಒಂದೇ ದಾರದ ಉಂಡೆಯಿಂದ 6 ಎಳೆ ದಾರನ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ಆ ದಾರದ ಉಂಡೆಯಿಂದ ಬಂದಿರೋಂಥ ದಾರನ ಟ್ರಿಮ್ ಮಾಡ್ತೀನಿ. ನಮಗೀಗ 6 ಎಳೆ ದಾರ ರೆಡಿಯಾಗಿದೆ. ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ನೋಡಿ, ಇಲ್ಲಿ 1 2 3 4 5 6 ನಮಗೆ ಒಂದೇ ದಾರದ ಉಂಡೆಯಿಂದ 6 ಎಳೆ ದಾರನ ನಾವು ಈಸಿಯಾಗಿ ರೆಡಿ ಮಾಡ್ಕೊಂಡ್ವಿ. ಈಗ ಇಲ್ಲಿ ಕೊನೆಯಲ್ಲಿ ಒಂದು ನಾಟ್ ಹಾಕೋಬೇಕಾಗತ್ತೆ. ಈ ರೀತಿ ಒಂದು ನಾಟ್ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ನಾವು ವಿತಿನ್ 5 ಮಿನಿಟ್ಸಲ್ಲಿ ಒಂದೇ ದಾರದ ಉಂಡೆ ಯೂಸ್ ಮಾಡಿಕೊಂಡು 6 ಎಳೆ ದಾರನ ರೆಡಿ ಮಾಡ್ಕೊಂಡ್ವಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.